ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಆಘಾತ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಜಾ. ಹಾಸನ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮೇಲೆ ಅತ್ಯಾಚಾರ ಎಸಗಿದ್ದ ಪ್ರಕರಣ. ಈ ಪ್ರಕರಣದಲ್ಲಿ ಪ್ರಜ್ವಲ್ ಸಲ್ಲಿಸಿದ್ದ ಜಾಮೀನು ಅರ್ಜಿ ಎರಡನೇ ಬಾರಿಗೆ ವಜಾ ಆಗಿದೆ. ಅತ್ಯಾಚಾರ ಪ್ರಕರಣದಲ್ಲಿ 2000ಕ್ಕೂ ಹೆಚ್ಚು ಮಹಿಳೆಯರ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿ ಒಂದಷ್ಟು ವಿಡಿಯೋಗಳನ್ನು ಮಾಡಿಕೊಂಡಿದ್ದ ಅನ್ನೋ ಆರೋಪ. ಈ ಪ್ರಕರಣದಲ್ಲಿ ಪ್ರಜ್ವಲ್ ಸಲ್ಲಿಸಿದ್ದ ಜಾಮೀನು ಅರ್ಜಿ ಎರಡನೇ ಬಾರಿಗೆ ವಜಾ ಆಗಿದೆ. ಬೆಂಗಳೂರಿನಲ್ಲಿರತಕ್ಕಂತಹ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರಿಂದ 2021ರಲ್ಲಿ BCM ಹಾಸ್ಟೆಲ್ನಲ್ಲಿ ಬಾಲಕಿಯೊಬ್ಬರಿಗೆ ಸೌಲಭ್ಯ ನೀಡುವ ಸೋಗ್ನಲ್ಲಿ ಆಗ ಸಂಸದರಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಭೇಟಿಯಾಗಿದ್ದ ಹಾಸನ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ. ಆ ಮಾಜಿ ಸದಸ್ಯೆಗೆ ಮರುದಿನ ಬರುವಂತೆ ಹೇಳಿದ್ದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮರುದಿನ ಅತಿಥಿ ಗೃಹಕ್ಕೆ ಬಂದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಮೇಲೆ ಅತ್ಯಾಚಾರ ಎಸಗಿದ್ದ ವೇಳೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ ಪ್ರಜ್ವಲ್. ಅದೊಂದು ರೋಗ ಇತ್ತು ಆ ಮನುಷ್ಯನಿಗೆ. ಏನೇ ಮಾಡಿದ್ರು ವಿಡಿಯೋ ಮಾಡಿ ಇಟ್ಕೊಳ್ಳೋದು, ಪ್ರೂಫಿಗೋ ಏನು, ಅಥವಾ ಮತ್ತೆ ಫ್ರೀ ಆದಾಗ ನೋಡೋಕ್ಕೋ ಏನು, ಇಲ್ಲವಾದರೆ ವಿಡಿಯೋವನ್ನು ಬಹಿರಂಗಗೊಳಿಸುವಂತೆ ಬೆದರಿಕೆ ಹಾಕಿದ್ದ ಪ್ರಜ್ವಲ್ ಆ ಮಹಿಳೆಯ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿ ವಿಡಿಯೋ ಮಾಡ್ಕೊಂಡಿದ್ದ. ಕಳೆದ ವರ್ಷ ಮೇ 1ರಂದು SIT ಮುಖ್ಯಸ್ಥರಿಗೆ ದೂರು ನೀಡಿದ್ದಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಪ್ರಜ್ವಲ್ ರೇವಣ್ಣ ಈಗ ಪರಪ್ಪನ ಅಗ್ರಹಾರದ ಕಪ್ಪು ಸೆಲ್ನಲ್ಲಿ ಕೂತ್ಕೊಂಡು ಎಣಿಸ್ತಾ ಇದ್ದಾರೆ. ಮಾಡಿದ ಕ್ರಿಯೆಗಳನ್ನು 1, 2, 3 ಅಂತ ಎಣಿಸ್ತವರು ಅಥವಾ ಸೆಲ್ಲಿನ ಕಂಬಿಗಳನ್ನು ಎಣಿಸ್ತವರು ಗೊತ್ತಿಲ್ಲ. ಎರಡನೇ ಬಾರಿ ಅರ್ಜಿಯನ್ನು ಸಲ್ಲಿಸಿದ್ರು ಪ್ರಜ್ವಲ್ ರೇವಣ್ಣ ಮಹಿಳೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಈ ಮೊದಲು ಕೂಡ ಸಲ್ಲಿಸಿದ್ರು, ಅದನ್ನು ಕಸದ ಬುಟ್ಟಿಗೆ ಬಿಸಾಕಿದ್ರು. ಈ ಸರಿಯೂ ಕೂಡ ವಜಾ ಮಾಡಲಾಗಿದೆ. ಬೆಂಗಳೂರಿನಲ್ಲಿರುವಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂಥ ಸಂತೋಷ್ ಗಜಾನನ ಭಟ್ ಅವರಿಂದ ಆದೇಶ. 2021ರಲ್ಲಿ BCM ಹಾಸ್ಟೆಲ್ನಲ್ಲಿ ಬಾಲಕಿಯೊಬ್ಬರಿಗೆ ಸೌಲಭ್ಯ ನೀಡುವ ಸಂಬಂಧ ಭೇಟಿ ಮಾಡ್ತಾರೆ. ಒಬ್ಬ ಜನಪ್ರತಿನಿಧಿ ಅಂದ ಮಾತ್ರಕ್ಕೆ ಸಾಕಷ್ಟು ಜನ ಅವರ ಕಚೇರಿಗೆ ಹೋಗುವಂಥದ್ದಿದೆ. ಅದೇ ರೀತಿ ಒಂದು ಹೆಣ್ಣುಮಗಳು ಭೇಟಿ ಮಾಡ್ತಾರೆ. ಸಂಸದರಾಗಿದ್ದರು ಆಗ. ಆಗ ಸಂಸದರಾಗಿದ್ದ ಪ್ರಜ್ವಲ್ ರೇವಣ್ಣ ಭೇಟಿಯಾಗಿದ್ದ ಹಾಸನ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ. ಆ ಮಾಜಿ ಸದಸ್ಯೆಗೆ ಮರುದಿನ ಬರುವಂತೆ ಹೇಳಿದ್ದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಇವತ್ತು ಗಳಿಗೆ ಸರಿ ಇಲ್ಲ, ನಾಳೆ ಬಾ ಅಮ್ಮ, ಒಳ್ಳೆ ಟೈಮ್ ಇದೆ ಅಂತ ಹೇಳಿ ಕಳಿಸಿದ್ದ. ಮರುದಿನ ಅತಿಥಿ ಗೃಹಕ್ಕೆ ಬಂದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಮೇಲೆ ಏಕಾಏಕಿ ಈ ಹುಲಿ ಸಿಂಹ ಹಸ್ದಿರ್ತಾವೆ ನೋಡಿ, ಜಿಂಕೆ ಬಂದಾಗ ಹೆಂಗೆ ಎರಗುತ್ತೋ ಹಂಗೆ ಎರಗಿದ್ದ. ಮರುದಿನ ಅತಿಥಿ ಗೃಹಕ್ಕೆ ಬಂದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಮೇಲೆ ಅತ್ಯಾಚಾರ ಎಸಗಿದ್ದ ವೇಳೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ ಪ್ರಜ್ವಲ್ ರೇವಣ್ಣ. ಬಳಿಕ ಹಲವು ಬಾರಿ ವಿಡಿಯೋ ಕರೆ ಮಾಡಿ ನಗ್ನವಾಗುವಂತೆ ಬೆದರಿಕೆ.